ಪದೇ ಪದೇ ಹೇಳುವುದು ಪುನರುಕ್ತ ದೋಷ. ಅದೇ ಅದೇ ಹೇಳುವವರಿಗೆ ಇಹುದೊಂದು ಆಶಾ. ಹೇಗಾದರೊಮ್ಮೆ ತೊಲಗಲಿ ಶಿಷ್ಯನ ಅಜ್ಞಾನ ಘೋಷ. ಸಮಾಧಾನ, ಸಿಟ್ಟು, ಶಿಕ್ಷೆ ಪ್ರಯೋಗದಲ್ಲಿ ಉಳಿಯಲಿಲ್ಲ ಶೇಷ. ಅವರ ಅಗಲಿಕೆಯ ನಂತರವೇ ತಿಳಿದದ್ದು ನನಗೆ ಅವರು ನಿರ್ದೋಷ. ಈವರೆಗೆ ನನಗೆ ನಾನೇ ಮಾಡಿಕೊಂಡೆ ಮೋಸ. ಪದೇ ಪದೇ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುವುದನ್ನು ಶಾಸ್ತ್ರದಲ್ಲಿ ಪುನರ್ ಉಕ್ತ ದೋಷ ಎಂದಿದ್ದಾರೆ. ಆದರೆ ಮತ್ತೆ ಮತ್ತೆ ಅದನ್ನೇ ಹೇಳುವವರಿಗೆ ಏನೋ ಒಂದು ಇದೆ ಆಶೆ, ನಾವು ಅದನ್ನು ತಿಳಿಯಬೇಕು ಅಷ್ಟೇ. ಶಿಷ್ಯನ ಅಜ್ಞಾನ ಹೇಗಾದರೂ ಮಾಡಿ ಕಡಿಮೆ ಆಗಬೇಕೆಂಬ ಆಶೆಯಿಂದ ಗುರು ಪದೇ ಪದೇ ಹೇಳುತ್ತಾರೆ. ಗುರುಗಳು ಶಿಷ್ಯನಿಗೆ ಸಮಾಧಾನದಿಂದ, ಸಿಟ್ಟಿನಿಂದ, ಶಿಕ್ಷೆ ಕೊಟ್ಟು ಎಲ್ಲ ರೀತಿಯ ಪ್ರಯೋಗಗಳನ್ನು ಮಾಡಿ ಮುಗಿಸಿಬಿಟ್ಟರು. ಆದರೂ ಈವರೆಗೆ ಶಿಷ್ಯನ ಅಜ್ಞಾನ ಹೋಗಲಿಲ್ಲ. ಮುಂದೆ ದಿನಗಳು ಉರುಳಿದಂತೆ ಗುರುಗಳು ಸಮಾಧಿ ಹೊಂದಿ ಸ್ವರ್ಗಸ್ಥರಾದರು. ಅವರು ಇಲ್ಲದಾಗ ನಿಧಾನವಾಗಿ ಶಿಷ್ಯನ ತಿಳುವಳಿಕೆಗೆ ಬರಲು ಆರಂಭಿಸಿತು. ನನ್ನ ಗುರು ಹೇಳುತ್ತಿದ್ದ ಪ್ರತಿಯೊಂದು ಮಾತು ಅಕ್ಷರಶಃ 100ಕ್ಕೆ 100% ಸತ್ಯ ಇದೆ, ಕಲ್ಯಾಣಕಾರಕ ಇದೆ. ಆವಾಗ ಶಿಷ್ಯನಿಗೆ ಪಶ್ಚಾತ್ತಾಪ ಆಗುತ್ತದೆ. ಅಯ್ಯಯ್ಯೋ, ಈವರೆಗೆ ನನಗೆ ನಾನೇ ಮಾಡಿಕೊಂಡೆನಲ್ಲ ಮೋಸ ಎಂದು.